ಎಲ್ಲರಿಗೆ ನಮಸ್ಕಾರ. ಈ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅದರ ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇದೆ. ನಮ್ಮಿಷ್ಟೇ ವಿನಂತಿ ಎಲ್ಲರಿಗೆ, ಡ್ರೈ ವೇಸ್ಟ್, ಪ್ಲಾಸ್ಟಿಕ್, ವೆಟ್ ವೇಸ್ಟ್ ಅದೆಲ್ಲ ಸೆಗ್ರಿಗೇಟ್ ಮಾಡಿ ತಾವು ನಾವು ಪೌರ್ಣಿಕ ಬಂದವ್ರಿಗೆ ಕೊಡಬೇಕು. ಇದಕ್ಕೆ ಸರ್ಕಾರದ ಆದೇಶ ಇದೆ, ನಿಯಮ ಇದೆ. ಮತ್ತು ಅವ್ರು ನಿಮ್ಗೆ ಬೆಳಗಿನಿಂದ ರಾತ್ರಿ ತನಕ ಅವ್ರು ಕೆಲಸ ಮಾಡ್ತಾ ಇರ್ತಾರೋ ತಮ್ಮ ಸಲುವಾಗಿ. ಅವ್ರಿಗೆ ಹೆಲ್ಪ್ ಆಗಬೇಕು, ಅವ್ರಿಗೆ ಸ್ವಲ್ಪ ಈಸಿ ಆಗಬೇಕು. ಅದು ನಮ್ದು ಕರ್ತವ್ಯ. ನಾವು ಎಲ್ಲ ಒಕ್ಕಟ್ಟಾಗಿ ವೇಸ್ಟ್ ಸೆಗ್ರಿಗೇಟ್ ಮಾಡೋನು, ಸೆಗ್ರಿಗೇಟ್ ಮಾಡಿ ಅವ್ರಿಗೆ ಕೊಟ್ಟಿವಂದ್ರೆ ಅವ್ರಿಗೇನು ವರ್ಕ್ಗೆ ಸೌಲಭ್ಯ ಆಗ್ತೈತಿ. ಮತ್ತು ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಬೇಕು. ಏನು ಸರ್ಕಾರದ ಏನು ಆದೇಶ ಇದೆ ಅದನ್ನ ನಾವು ಪಾಲನೆ ಮಾಡಬೇಕು. ಮತ್ತು ಪೌರ್ಣಿಕ ಬಂದು ಬಯನೆ ನಮ್ದು ಅವ್ರಿಗೆ ಈಸಿ ಆಗಬೇಕು. ಅವ್ರಿಗೆ ತೊಂದರೆ ಕೊಡೋದು, ಅವ್ರ ಜೊತೆ ಜಗಳ ಮಾಡೋದು ಅದು ನಾವು ಮಾಡಬಾರ್ದು. ಅವ್ರು ಸರ್ಕಾರ ಆದೇಶ ಮೇಲೆ ಅವರು ಹೋಗ್ತಾರೋ, ನಾವು ಅದು ಪಾಲನೆ ಮಾಡಬೇಕು. ಎಲ್ಲರಿಗೂ ವಿನಂತಿ ಇದೆ, ವೇಸ್ಟ್ ಸೆಗ್ರಿಗೇಟ್ ಮಾಡಿಕೊಡಿ. ನಮ್ಮ ಸಿಟಿ ಕ್ಲೀನ್ ಇರಲಿ, ನಮ್ಮ ಸಿಟಿ ಸ್ವಚ್ಛ ಇರಲಿ, ನಮ್ಮ ಸಿಟಿ ಬ್ಯೂಟಿಫುಲ್ ಇರಲಿ. ಅದೆಲ್ಲ ನಾವು ಒಕ್ಕಟ್ಟಾಗೆ ಮಾಡೋಣ. ಸಮಸ್ಯೆ ಆಗಿದೆ, ಮಾಡಬೇಕಾದ್ರೆ ಇನ್ನು ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಬೇಕು. 4 ಗಂಟೆ ಆಗಲೇಬೇಕು. ಒಂದೇ ಕಡೆ ಲೋಡ್ ಆಗ್ತಾ ಇದೆ. 4 ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನೋಡೋಣ, ಪ್ರಯತ್ನ ಮಾಡೋದು.